ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 1.5 ಎಕರೆ ತೋಟ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ ಈಗ ಒಂದೊಂದು ತೋಟದ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನಿಮಗೆ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ತೋಟ ಬಂದ್ಬಿಟ್ಟು ನಮ್ಮ ಎಕ್ಸ್ಪ್ರೆಸ್ ಹೈವೇಯಿಂದ ಒಂದು 11 ಕಿಲೋಮೀಟ್ರ್ ಆಗುತ್ತೆ. ಕಾಂಕ್ರೀಟ್ ರೋಡ್ಗಿದೆ ಈ ತೋಟ. 30 ಫೀಟ್ ಕಾಂಕ್ರೀಟ್ ರೋಡ್ಗೆ. ರೋಡ್ ಬಿಡ್ತು ಆಲ್ಮೋಸ್ಟು ಒಂದು 120 to 130 ಫೀಟ್ ಇದೆ. 1.5 ಎಕರೆ ಜಾಗ, ಜನರಲ್ ಪ್ರಾಪರ್ಟಿ, ವಿಲೇಜಿಂದ ಅಟ್ಯಾಚ್ ಇದೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಸೂಕ್ತ. ತೋಟದಿಂದ ಒಂದು 300 ಮೀಟರ್ ಒಂದು ಟೆಂಪಲ್ ಕೂಡ ಇದೆ ನೋಡಿ, ಅದು ಟೆಂಪಲ್ಲು. ಮತ್ತು ಕಾಂಕ್ರೀಟ್ ರೋಡಿಂದ ರೈಟಿಗೆ ತೊಗೊಂಡ್ರೆ ಕಾರ್ನರ್ ಜಾಗ ಬರುತ್ತೆ. ಈ 15 ಫೀಟ್ ಮಡ್ ರೋಡ್ ಬೇರೆ ಇದೆ ತೋಟಕ್ಕೆ ಅಟ್ಯಾಚಿಗೆ. ಒಂಥರ ಇದು ಸೌತು ವೆಸ್ಟ್ ಕಾರ್ನರ್ ತೋಟ. ಈ ತೋಟದಲ್ಲಿ ಒಂದು 30ರಿಂದ 40 ದೊಡ್ಡ ತೆಂಗಿನ ಮರಗಳಿದ್ದಾವೆ. ರಿಮೈನಿಂಗ್ ಒಂದು 40ರಿಂದ 50 ಚಿಕ್ಕ ಸಸಿಗಳಿದ್ದಾವೆ. 1.5 ವರ್ಷದವು. ಒಂದು ಬೋರ್ವೆಲ್ ಕೂಡ ಇದೆ. ದೊಡ್ಡ ತೆಂಗಿನ ಮರಗಳು ಆಲ್ರೆಡಿ ಫಲ ಬಿಡ್ತಿದ್ದಾವೆ. ಚಿಕ್ಕವು ಇನ್ನೊಂದು 2-3 ವರ್ಷ ಬೇಕು. ಆ ಕಡೆಯಿಂದ ಸೌತ್ ಸೈಡ್ಗೆ 120ರಿಂದ 130 ಅಡಿ ರಸ್ತೆಗಿದೆ. ಈ ಕಡೆ ವೆಸ್ಟ್ ಸೈಡ್ಗೆ ಆಲ್ಮೋಸ್ಟ್ ಒಂದು 150 ಅಡಿ ಮೇಲಿದೆ. ಈ ವೆಸ್ಟ್ ಸೈಡ್ ರಸ್ತೆ ಎಂಡ್ ಆದಮೇಲೆ ಸ್ವಲ್ಪ ಅಗಲ ಬರುತ್ತೆ ಜಾಗ. ಲೆಫ್ಟ್ ಸೈಡ್ಗೆ ಇನ್ನೊಂದು 30 ಅಡಿ ಎಕ್ಸ್ಟೆನ್ಷನ್ ಆಗುತ್ತೆ. ಡೆಡ್ ಎಂಡು ನೋಡಿ, ಪಕ್ಕ ತೋಟದವ್ರು ಬೇಲಿ ಹಾಕ್ಕೊಂಡಿದ್ದಾರೆ. ಇನ್ನು ಮರಗಳು, ಚಿಕ್ಕ ಮರಗಳು ತುಂಬ ಇದ್ದಾವೆ. ಅವೆಲ್ಲ ಬಂದರೆ ಒಳ್ಳೆ ಅದ್ಭುತವಾದ ತೋಟ ಆಗುತ್ತೆ. ಒಂದು ಬೋರ್ವೆಲ್ ಕೂಡ ಇದೆ. ಸದ್ಯಕ್ಕೆ ನೇಪಿಯರ್ ಹುಲ್ಲು ಬೆಳೀತಿದ್ದಾರೆ. ತೆಂಗಿನ ಗಿಡ ಬಿಟ್ಟು ಬೇರೆ ಯಾವುದೇ ರೀತಿ ವ್ಯವಸಾಯ ಮಾಡ್ತಿಲ್ಲ. ನೇಪಿಯರ್ ಹುಲ್ಲು ಹಸುಗಳಿಗೆ ಬೆಳೀತಿರ್ಬೇಕಲ್ಲ, ಅದನ್ನು ಬೆಳ್ಕೊತಾ ಇದ್ದಾರೆ. ಆಗಲೇ ಹೇಳ್ದಂಗೆ ಜನರಲ್ ಪ್ರಾಪರ್ಟಿ. ಪರ್ ಕುಂಟ ಇವರು 2,25,000 ಕೋಟ್ ಮಾಡ್ತಾಯಿದ್ದಾರೆ. ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ. ಈ ಉತ್ತಿರೋ ಜಾಗ ಬೇರೆಯವ್ರದ್ದು. ಈ ಹುಲ್ಲೇನು ಬೆಳೆದಿದೆಯಲ್ಲ ಅಲ್ಲಿವರೆಗೂ ಮಾತ್ರ ಇವ್ರದ್ದು. ನೋಡಿ, ಅಲ್ಲಿ ಬೋರ್ವೆಲ್ ಇದೆ. ತುಂಬ ಕಳೆ ಬೆಳೆದಿದೆ, ಒಳಗಡೆ ಹೋಗೋಕ್ಕಾಗಿಲ್ಲ. ಸೊ ಮಳೆ ಬೇರೆ ಬಂದಿದೆ, ತೇವ ಹೋಗಿಲ್ಲ. ದೂರದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಉತ್ತಿರೋ ಜಾಗ ಬಿಟ್ಟು ಮಿಕ್ಕಿದ ಮಾತ್ರ 1.5 ಎಕರೆ ಜಾಗ ಬೌಂಡ್ರಿ ಇವ್ರದ್ದು. ನಾನು ಆಗಲೇ ಹೇಳಿದಾಗ ಹೈವೇಯಿಂದ 12 ಕಿಲೋಮೀಟ್ರ್ ಆಗುತ್ತೆ ಈ ತೋಟಕ್ಕೆ. ಕೆಂಗೇರಿಯಿಂದ ಕೇವಲ 63 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ನನ್ನ ನಂಬರ್ ಕರೆ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.